ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ನಿಮ್ಮೆಲ್ಲರಿಗೂ ಯೇಸುವಿನ ಪ್ರೀತಿಯುಳ್ಳ ನಾಮದಲ್ಲಿ ವಂದನೆಗಳು. ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಕೇಳೋಣ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನವನ್ನ ಓದಿಕೊಳ್ಳೋಣ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೆನ್. ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರಿಗೆ, ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಂತ ವಿಷಯ ಏನಂತ ಹೇಳಿದ್ರೆ, ತಗ್ಗಿಸಿಕೊಳ್ಳಿರಿ. ಎಲ್ಲಿ ತಗ್ಗಿಸಿಕೊಳ್ಳಬೇಕಂತ ಹೇಳಿದ್ರೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಯಾವಾಗಲೂ ತಗ್ಗಿಸಿಕೊಳ್ಳಬೇಕು. ಎಲ್ಲ ವಿಷಯಗಳಲ್ಲಿ ನಾವು ತಗ್ಗಿಸಿಕೊಳ್ಳುವಂತ ಗುಣವನ್ನ, ಸ್ವಭಾವವನ್ನ ನಾವು ಬೆಳೆಸಿಕೊಳ್ಳಬೇಕು. ಯಾಕಂದ್ರೆ ತಗ್ಗಿಸಿಕೊಳ್ಳುವವನು, ವಾಕ್ಯ ಹೀಗೆ ಹೇಳ್ತದೆ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ ಬಿ ಭಾಗದಲ್ಲಿ ಹೇಳ್ತದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಹಲ್ಲೆಲೂಯಾ. ಈಗ ನಾವು ವಾಕ್ಯ ಕೇಳಿದ್ದೀವಲ್ಲ, ದೇವ್ರ ವಾಕ್ಯ ಹೇಳ್ತದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವಂತ ವ್ಯಕ್ತಿ ತಗ್ಗಿಸಲ್ಪಡ್ತಾನೆ ಎಂಬುದಾಗಿ. ತನ್ನನ್ನ ತಗ್ಗಿಸಿಕೊಳ್ಳುವಂತ ವ್ಯಕ್ತಿ ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಿಕೊಳ್ಳುವಂತ ವ್ಯಕ್ತಿ ತಗ್ಗಿಸಲ್ಪಡ್ತಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನೀವು ಕ್ರಿಸ್ತನಲ್ಲಿ ತಗ್ಗಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತನ ನಿಮಿತ್ತವಾಗಿ ತಗ್ಗಿಸಿಕೊಳ್ಳಬೇಕಾಗಿ ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತನಿಗೋಸ್ಕರವಾಗಿ ನೀವು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಅನೇಕ ಬಾರಿ ತಗ್ಗಿಸಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ನಾವು ಈ ಒಂದು ಉದಾಹರಣೆಯನ್ನ ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 23ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು. ನೋಡಿ, ನಾವು ಹೆರೋದನ ವಿಷಯದಲ್ಲಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆ ಜನರು ಅವರ ಹತ್ರ ಬಂದಾಗ ಹೆರೋದನು ಅವನು ಉಪನ್ಯಾಸವನ್ನು ಮಾಡ್ತಾನೆ ಅವರಿಗೆ. ಅದು ದೇವರ ಆತ್ಮನ ಅವರಲ್ಲಿ ಮಾತನಾಡುವಾಗ ಜನರು ಬಹಳ ಅದನ್ನು ಕೇಳಿ ಸಂತೋಷ ಪಡ್ತಾರೆ, ಹೊಗಳುತ್ತಾರೆ. ಹೊಗಳುವಾಗ ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಘನವನ್ನ, ಆ ಬಂದಂತ ಜನರಿಂದ ಬಂತ ಹೊಗಳಿಕೆಯನ್ನ ದೇವರಿಗೆ ಸಲ್ಲಿಸದೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತ ರೀತಿಯಲ್ಲಿ ಅವನು ಆದನು. ಅದಕ್ಕೆ ಇಲ್ಲಿ ಹೇಳ್ತದೆ, ಆ ಘನವನ್ನು ದೇವರಿಗೆ ಸಲ್ಲಿಸದೆ ಹೋದುದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನ ಬಡಿದನು ಎಂಬುದಾಗಿ, ಅವನು ಉಳಬಿದ್ದು ಸತ್ತನು. ಪ್ರಿಯ ದೇವರ ಮಕ್ಕಳೇ, ನಾವು ಹೆಚ್ಚಿಸಿಕೊಳ್ಳುವಂತ ನಾವಿದ್ರೆ ಪ್ರತಿಯೊಬ್ಬನು ತಗ್ಗಿಸಲ್ಪಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಹೆಚ್ಚಿಸಿಕೊಳ್ಳುವುದಾದ್ರೆ ದೇವರು ನಮ್ಮನ್ನು ತಗ್ಗಿಸ್ತಾನೆ ಎಂಬುದಾಗಿ. ಆದ್ರಿಂದ ಯೋಹಾನನು, ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ಯೋಹಾನ 3ನೇ ಅಧ್ಯಾಯ 30ನೇ ವಚನವನ್ನ ನಾವು ಓದುವಾಗ, ಆತನ ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು ಅಂತ. ನೋಡಿ, ಯಾವಾಗಲೂ ದೇವರ ಕಾರ್ಯದ ವಿಷಯದಲ್ಲಿ ಬಂದಾಗ ದೇವರನ್ನ ನಾವು ಎಲ್ಲಾ ವಿಷಯಗಳಲ್ಲಿ ಮಹಿಮೆ ಪಡಿಸಬೇಕು. ದೇವರಿಂದ ಉಂಟಾಗುವಂತ ಕಾರ್ಯಗಳು, ಜನಗಳು ನಮ್ಮನ್ನು ಹೊಗಳುವಾಗ ನಾವು ಯಾವಾಗಲೂ ತಗ್ಗಿಸಲ್ಪಡಬೇಕು. ಅದಕ್ಕೆ ಇಲ್ಲಿ ಯೋಹಾನ ಹೇಳ್ತಾನೆ, ಆತನ ಯಾವಾಗಲೂ ವೃದ್ಧಿ ಆಗ್ತಾ ಬರಬೇಕು, ನಾನು ಆತನ ಮುಂದೆ ತಗ್ಗಿಸಲ್ಪಡ್ತಾನೆ ಇರಬೇಕೆಂಬುದಾಗಿ. ನಾವು ಯಾವಾಗಲೂ ತಗ್ಗಿಸಿಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು. ನಾವು ಹೆಚ್ಚಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ರೆ, ಕೆಲವರು ಹಾಡುವುದರಲ್ಲಿ ಹೊಗಳಿ ಬಿಟ್ಟರೆ ಹೆಚ್ಚಿಸಿಕೊಳ್ತಾರೆ, ಪ್ರಸಂಗ ಮಾಡುವಾಗ ಹೆಚ್ಚಿಸಿಕೊಳ್ತಾರೆ,
ಸುವಾರ್ತೆ ಹೇಳುವಾಗ ಹೆಚ್ಚಿಸಿಕೊಳ್ತಾರೆ. ಹಣ, ಐಶ್ವರ್ಯ, ಅಂತಸ್ತು ಬಂದಾಗ ಹೆಚ್ಚಿಸಿಕೊಳ್ತಾರೆ. ಪದವಿ, ಅಧಿಕಾರ ಬಂದಾಗ ಹೆಚ್ಚಿಸಿಕೊಳ್ತಾರೆ. ಇದು ದೇವರಿಂದ ಸಿಕ್ತು, ದೇವ್ರು ಮಾಡಿದನು, ದೇವ್ರು ಕೊಟ್ಟನು, ಏಸಪ್ಪ ನನಗೆ ಅನುಗ್ರಹಿಸಿದೀನಿ ಎಂಬುದಾಗಿ ಯಾವತ್ತು ಹೇಳಲ್ಲ. ಅಂದ್ರೆ ಆರಂಭಿಕವಾಗಿ ಹೇಳ್ತಾರೆ. ಯಾವಾಗ ಅವರು ಉನ್ನತಿಗೆ ಬರ್ತಾರೋ ಅವಾಗ ಏನಾಗ್ತದೆ, ಜನರಿಂದ ಹೊಗಳಿಕೆ ಹೆಚ್ಚಾಗ್ತದೋ, ಅವರು ಪ್ರಸಿದ್ಧಿ ಆಗ್ತಾ ಬರ್ತಾರೋ, ಆಗ ಏನಾಗ್ತದೆ ಅಂದ್ರೆ ದೇವರಿಗೆ ಸಲ್ಲುವಂತ ಮಹಿಮೆಯನ್ನ, ಘನವನ್ನ ಮನುಷ್ಯ ತಾನು ಹೊಂದಿಕೊಳ್ಳಿಕ್ಕೆ ಅವನು ಪ್ರಯಾಸ ಪಡ್ತಾನೆ. ಆದ್ರಿಂದ ಯೇಸು ಸ್ವಾಮಿ ವಾಕ್ಯದಲ್ಲಿ, ಅಂದ್ರೆ ಬೈಬಲ್ ಅಲ್ಲಿ ವಾಕ್ಯ ಹೇಳ್ತದೆ, ನನಗೆ ಸಲ್ಲತಕ್ಕಂತ ಮಹಿಮೆಯನ್ನ ಇನ್ನೊಬ್ಬನಿಗೆ ಸಲ್ಲಿಗೊಡಿಸಿದವನಾಗಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಮನುಷ್ಯನಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಯಾವುದೇ ಒಂದು ಕಾರ್ಯಗಳಾಗಿದ್ರು ಸಹ ಅದಕ್ಕೆ ದೇವರು ತನಗೆ ಸಲ್ಲತಕ್ಕಂಥ ಮಹಿಮೆ ಇನ್ನೊಬ್ಬರಿಗೆ ಸಲ್ಲಗೊಡಿಸಲಿಕ್ಕೆ ಆತನು ಇಷ್ಟಪಡುವುದಿಲ್ಲ ಪ್ರಿಯರು. ಆದ್ರಿಂದ ದೇವರು ವಾಕ್ಯ ಹೇಳ್ತದೆ, ಸಾಮುವೇಲ 1 ಸಾಮುವೇಲ 2ನೇ ಅಧ್ಯಾಯ 7ನೇ ವಚನ ಬರುವಾಗ ಅಲ್ಲಿ ಹೇಳ್ತೇನೆ, ದೇವರೇ ನಮ್ಮನ್ನು ತಗ್ಗಿಸುವನು, ಹೆಚ್ಚಿಸುವನು ಯೆಹೋವನೇ ಎಂಬುದಾಗಿ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಯಾವುದೇ ಕಾರಣಕ್ಕೆ ನಾವು ಹೆಚ್ಚಿಸಿಕೊಳ್ಳೋದು ಬೇಡ. ನಮ್ಮ ಜ್ಞಾನದ ವಿಷಯದಲ್ಲಿ ಹೆಚ್ಚಿಸಿಕೊಳ್ಳೋದು ಬೇಡ. ನಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ ನಾವು ಹೆಚ್ಚಿಸಿಕೊಳ್ಳೋದು ಬೇಡ. ನಮಗಿರುವಂತಹ ತಾಲಂತು ವಿಷಯದಲ್ಲಿ ಹೆಚ್ಚಿಸಿಕೊಳ್ಳೋದು ಬೇಡ. ನಮಗಿರುವ ಆಸ್ತಿ ಅಂತಸ್ತು ವಿಷಯಗಳಲ್ಲಿ ಹೆಚ್ಚಿಸಿಕೊಳ್ಳೋದು ಬೇಡ. ನಮಗಿರುವಂತಹ ಸೌಂದರ್ಯದ ವಿಷಯದಲ್ಲಿ ನಾವು ಹೆಚ್ಚಿಸಿಕೊಳ್ಳೋದು ಬೇಡ. ನಮಗಿರುವಂತಹ ತಾಲಂತುಗಳು ಕುರಿತು ನಾವು ಹೆಚ್ಚಿಸಿಕೊಳ್ಳೋದು ಬೇಡ. ನಮಗಿರುವಂತಹ ಬ್ಯಾಕ್ ಗ್ರೌಂಡ್ ನೋಡಿ ನಾವು ಹೆಚ್ಚಿಸಿಕೊಳ್ಳೋದು ಬೇಡ. ನಾವು ಯಾವಾಗಲೂ ಕ್ರಿಸ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಾವು ತಗ್ಗಿಸಿಕೊಳ್ಳೋಣ. ಖಂಡಿತವಾಗಿ ಯಾರು ಏನೇ ಅಂದ್ರೂ ಸಹ ನಾವು ತಗ್ಗಿಸಿಕೊಳ್ಳೋಣ. ದೇವರು ಖಂಡಿತ ತಕ್ಕ ಸಮಯದಲ್ಲಿ ಅದೇ ಜನಗಳ ಮಧ್ಯದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಾವು ಮೇಲಕ್ಕೆ ಬರ್ಲಿಕ್ಕೆ ನಾವು ಪ್ರಯಾಸ ಪಡೋದು ಬೇಡ. ನಮ್ಮನ್ನ ಯೇಸು ಸ್ವಾಮಿ ಮೇಲಕ್ಕೆ ತರಬೇಕು, ಅದು ಶಾಶ್ವತವಾದ. ಆದ್ರಿಂದ ಈ ಒಂದು ಸಮಯಗಳಲ್ಲಿ ನಮ್ಮಲ್ಲಿ ಹೆಚ್ಚಿಸಿಕೊಳ್ಳುವಂತ ಗುಣ ನಮ್ಮೊಳಗಿರುದಾದ್ರೆ, ಆ ಸ್ವಭಾವ ನಮಗೆ ಇರುವುದಾದ್ರೆ, ಇವತ್ತು ನಾವು ಹೇಳೋಣ, ಅಪ್ಪ ಯೋಹಾನನು ಹೇಳಿದ ಪ್ರಕಾರ ನಾನು ಕಡಿಮೆ ಆಗಬೇಕು, ನೀನು ವೃದ್ಧಿ ಆಗಬೇಕು. ನಾನು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು ಎಂಬುದಾಗಿ. ನಾನು ಯಾವಾಗಲೂ ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ನನ್ನ ತಗ್ಗಿಸಿಕೊಳ್ಳಿ ಕೃಪೆ ಮಾಡು. ನಾವು ಯಾವ ವಿಷಯಗಳನ್ನ ನೋಡಿ ನಮ್ಮನ್ನೇ ನಾವು ಹೆಚ್ಚಿಸಿಕೊಂಡು ಅಪ್ಪ ನಾವು ಜೀವಿಸದಂತೆ ನಿನಗಾಗಿ ನಾವು ಜೀವಿಸ ಕೃಪೆ ಮಾಡಿ ನಾವು ಕೇಳ್ಕೊಳ್ಳೋಣವಾ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಯೇಸುವೆ, ಹೌದು ಕರ್ತಂದೆ ಸ್ವಾಮಿ, ಈ ವಾಕ್ಯವನ್ನ ಕೇಳುವ ವೀಕ್ಷಿಸುವ ಎಲ್ಲ ದೇವ ಜನರು ಹೆಚ್ಚಿಸಿಕೊಳ್ಳುವಂತ ಸ್ವಭಾವಗಳು ಇರುವುದಾದರೆ ಅದು ಸೈತಾನನು ನಮ್ಮನ್ನ ಹೆಚ್ಚಿಸಿ ನಮ್ಮನ್ನ ಕರ್ತನೆ ಕೆಳಗೆ ಕೆಡುವುದಕ್ಕೆ ನೋಡ್ತಾನೆ. ಆದ್ರೆ ಇದಕ್ಕೆ ಯಾರು ಅವಕಾಶ ಕೊಡದಂತೆ ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಮ್ಮನ್ನ ತಗ್ಗಿಸಿಕೊಳ್ಳುವಂತೆ ಕೃಪೆ ಮಾಡು. ದೇವರಲ್ಲಿ ಕೇಳುವ ಪ್ರತಿಯೊಬ್ಬರನ್ನ ತಕ್ಕ ಸಮಯದಲ್ಲಿ ಅವರನ್ನ ಮೇಲಕ್ಕೆ ತಂದು ಜನಗಳ ಮಧ್ಯದಲ್ಲಿ ಅವರನ್ನ ಸ್ವಾಮಿ ಬೆಳಕಾಗಿ ಒಳೆಯ ಜ್ಯೋತಿರ್ಮಂಡಲದೋಪಾದಿಯಲ್ಲಿ ಬೆಳಕು ಕೊಡುವ ಹಾಗೆ ಅನೇಕರ ಮಧ್ಯೆ ಬೆಳಕನ್ನಾಗಿ ಮಾರ್ಪಡಿಸು, ಉಪ್ಪನ್ನಾಗಿ ಮಾರ್ಪಡಿಸು. ಇವತ್ತಿನ ಸ್ಥಿತಿ ಯಾವುದು ನೋಡಿ ಅವರು ಹೆಚ್ಚಿಸಿಕೊಳ್ಳದೆ ಇದು ಕರ್ತನಿಂದಲೇ ಬಂದದ್ದು, ದೇವರೇ ನನಗೆ ಕೊಟ್ಟದ್ದು ಎಂಬುದಾಗಿ ಎಲ್ಲ ವಿಷಯದಲ್ಲಿ ನಿನ್ನ ಘನಪಡಿಸುವಾಗೆ, ನಿನ್ನ ಮಹಿಮೆ ಪಡಿಸುವಾಗೆ, ನಿನ್ನ ಕೃತಜ್ಞತೆ ಸಲ್ಲಿಸುವಾಗೆ ಪ್ರತಿಯೊಬ್ಬರ ಹೃದಯಗಳ ತೆರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿಯಾಗಿ ಹೆಚ್ಚಿಸಿಕೊಳ್ಳುವ ಸ್ವಭಾವ ಇದ್ರೆ ಇವತ್ತೇ ಅವೆಲ್ಲವನ್ನು ಬಿಟ್ಟು ದೇವರ ಮಕ್ಕಳಿಗೆ ತಕ್ಕ ಹಾಗೆ ಅವರು ಜೀವಿಸುವಂತೆ ಸಹಾಯ ಮಾಡು. ಅವರ ಜೀವನಗಳಲ್ಲಿ ತಗ್ಗಿಸಿಕೊಳ್ಳುವುದರಿಂದ ಉಂಟಾಗುವಂತಹ ಆಶೀರ್ವಾದವನ್ನ, ದೇವರಿಂದ ಬರುವಂತ ಮೇಲುಗಳನ್ನ ಅನುಭವಿಸಿ ಅನೇಕರು ಸಾಕ್ಷಿ ಹೇಳುವಂತೆ ಕೃಪೆ ಮಾಡು. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮಧುರವಾದ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.